ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬೃಂದಾವನ ಆರ್ಟ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸೀರೆಗೆ ಬೇಬಿ ಕುಚ್ಚು ಹೇಗೆ ಹಾಕಬೇಕು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಸೀರೆನ ಈ ಥರ ಒಂದು ಟೇಬಲ್ ಮೇಲೆ ಸೀರೆನ ಈ ಥರ ಹಾಕೋಬೇಕು. ಮತ್ತು ಪಲ್ಲುದು ಈ ಥರ ನಾವು ಜಿಗ್ಜಾಗ್ ಮಾಡಿಸಿರ್ತೀವಲ್ವ, ಈ ಥರ ನಮ್ಮ ಮುಂದೆಗಡೆನೇ ಇರಬೇಕು. ಮತ್ತು ಅದ್ರ ಮೇಲೆ ಏನಾದರೂ ವೇಟ್ ಆಗಿರೋದು ಬುಕ್ಸ್ ಏನಾದರೂ ಇಟ್ಕೋಬೇಕು. ನೆಕ್ಸ್ಟು ನಾನು ಬಿಗೈ ನೀಡಲಲ್ಲಿ 75 ಎಳೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ 75 ಎಳೆಗಳನ್ನ ಹೇಗೆ ರೆಡಿ ಮಾಡೋದು ಅಂತ ವಿಡಿಯೋದಲ್ಲಿ ಇನ್ನೊಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಫ್ರೆಂಡ್ಸ್. ಅದನ್ನು ಪ್ಲೇ ಲಿಸ್ಟಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಫ್ರೆಂಡ್ಸ್, ಇವಾಗ ನಾವು ಈ ಥರ ಒಂದು ಥಂಬು ಇಲ್ಲ ಈ ಥರ ಒಂದು ಬೆರಳು ಅಳತೆನಲ್ಲಿ ಚೆಕ್ ಮಾಡ್ಕೊಂಡು ಬೇಕು ಅಂತಂದರೆ ಮಾರ್ಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಅಳತೆ ಗೊತ್ತಾಗ್ತಿತ್ತು ಅಂದರೆ ಈ ಥರ ಇಟ್ಕೋಬೇಕು. ನೋಡಿ, ಈ ಥರ ಅಳತೆ ಗೊತ್ತಾಗುತ್ತಲ್ವಾ. ಆವಾಗ ನೆಕ್ಸ್ಟು ನಮ್ಮ ಹತ್ರ ನಿಮ್ಮ ಹತ್ರ ಏನಾದರೂ ಕ್ರೋಶದ್ದು ಸೂಜಿ ಇದ್ದರೆ ಇದರಿಂದ ನಾವು ಇಲ್ಲಿ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡಿರೋದ್ರಲ್ಲಿ ಸಿಲ್ಕ್ ಥ್ರೆಡ್ಡು ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಈ ಥರ ನಾವು ಹೋಲ್ ಮಾಡ್ಕೊತೀವಿ ಕ್ರೋಶ ನೀಡಲಿಂದ. ನೆಕ್ಸ್ಟು ನಾನು ಸಿಲ್ಕ್ ಥ್ರೆಡ್ದು ಸೂಜಿ ತಗೊಂಡು ಕೆಳಗಡೆಯಿಂದ ಸೂಜಿನ ಆ ಹೋಲಲ್ಲಿ ಈ ಥರ ಚುಚ್ಕೊಂಡಾಗ ಬೇಗ ಬರುತ್ತೆ ಫ್ರೆಂಡ್ಸ್, ದಾರ ಬೇಗ ಹೊರಗಡೆ ಬರುತ್ತೆ. ನೆಕ್ಸ್ಟು ಇದನ್ನು ಮೇಲೆ ಈ ಥರ ದಾರನ ಸಿಲ್ಕ್ ಥ್ರೆಡ್ನ ಎಳಿತಾ ಹೋಗಬೇಕು. ಎಳಿತಾ ಹೋಗಿ ನೆಕ್ಸ್ಟು ಈ ಥರ ಸ್ವಲ್ಪ ಹಿಂದೆ ಸ್ವಲ್ಪ ಇರುವಾಗ ನೋಡಿಕೊಂಡು ಈ ಥರ ನಾವಿಲ್ಲಿ ಕೆಳಗಡೆ ಈ ಥರ ಬೆಂಡ್ ಮಾಡಿಕೊಂಡು ಎರಡು ಒಟ್ಟಿಗೆ ಇಟ್ಕೋಬೇಕು. ಇವಾಗ ಹಿಂದ್ಗಡೆ ಇರೋದು ದಾರನ ಒಂದೆಳೆನೂ ಬಿಡಬಾರ್ದು. ಹಿಂದ್ಗಡೆ ಇರೋದು ಮತ್ತು ಮುಂದೆ ಇರೋದನ್ನ ಒಟ್ಟಿಗೆ ಈ ಥರ ಬೆರಳಲ್ಲಿ ಇಟ್ಕೋಬೇಕು. ನೆಕ್ಸ್ಟು ನಾವು ಎಮ್ಮಿಂಗ್ ಸೂಜಿನಲ್ಲಿ ಈ ಥರ ಝರಿ ಥ್ರೆಡ್ ಹಾಕ್ಕೋಬೇಕು. ಝರಿ ಥ್ರೆಡ್ ಹಾಕಿಟ್ಕೋಬೇಕು. ಝರಿ ಥ್ರೆಡ್ಡು ಆಮೇಲೆ ಎಲ್ಲ ಏನೇನು ಮಟೀರಿಯಲ್ ಬೇಕು ಅನ್ನೋದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಮಟೀರಿಯಲ್ಸದು ವಿಡಿಯೋನೇ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಮ್ಮಿಂಗ್ ಸೂಜಿನಲ್ಲಿ ಝರಿ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ನಾವು ಇದು ಸಿಲ್ಕ್ ಥ್ರೆಡ್ ಹಾಕಿರ್ತೀವಲ್ವ, ಅದ್ರ ಹಿಂದ್ಗಡೆಯಿಂದ ಸೆಂಟರ್ ಪಾಯಿಂಟ್ನಲ್ಲಿ ಈ ಥರ ಚುಚ್ಕೊಂಡು ಮುಂದೆ ತಗೊಂಡ್ಬಂದು ಮುಂದೆಯಿಂದ ಅದನ್ನು ಈ ಥರ ಎಳಿಬೇಕು. ಝರಿ ಥ್ರೆಡ್ ಫುಲ್ಲು ಕುಚ್ಚು ದಾರ ಇರುತ್ತಲ್ವ ಅಷ್ಟರವರೆಗೂ ಎಳಿಬೇಕು. ಥ್ರೆಡ್ ಇರುತ್ತಲ್ವ ಇಷ್ಟರವರೆಗೂ ಎಳ್ಕೊಂಡು ಅದನ್ನು ಮತ್ತೆ ಈ ಎರಡು ಬೆರಡಲ್ಲಿ ಇಟ್ಕೋಬೇಕು. ಇದನ್ನು ತಂಬಲ್ಲಿ ಇಟ್ಕೊಂಡು ಸೂಜಿನ ಹಿಂದ್ಗಡೆಯಿಂದ ಈ ಥರ ತಗೊಂಡು ಇದು ಮುಂದೆ ಇರುತ್ತಲ್ವ ಝರಿ ಥ್ರೆಡ್ಡು ಅದನ್ನು ಈ ಥರ ಸೂಜಿ ಮೇಲೆ ಹಾಕ್ಕೋಬೇಕು. ಸೂಜಿ ಮೇಲೆ ಹಾಕ್ಕೊಂಡು ಇಲ್ಲಿ ಇವಾಗ ನಾವು ಸೂಜಿ ಈ ಥರ ಎಳೆದಾಗ ಇಲ್ಲಿ ಒಂದು ನಾಟ್ ಆಗುತ್ತೆ ಫ್ರೆಂಡ್ಸ್. ಟೈಟಾಗಿ ಎಳಿಬೇಕು. ನೆಕ್ಸ್ಟು ಮತ್ತೆ ಇನ್ನೊಂದು ಅದೇ ಥರ ನಾವು 3 ಇಲ್ಲಾಂದರೆ 4 ನಾಟು ಹಾಕೋಬೇಕು ಫ್ರೆಂಡ್ಸ್. 3 ಇಲ್ಲಾಂದರೆ 4 ನಾಟು ಹಾಕ್ಕೊಳ್ಳಿ. ನಾನಿಲ್ಲಿ 3 ನಾಟ್ನ ಹಾಕ್ಕೊಳ್ತಾ ಇದ್ದೀನಿ. ಟೈಟಾಗಿ ಎಳೆದಾಗ ಅದು ಇಲ್ಲಿ ಟೈಟಾಗಿ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ನಾವು ಹಿಂದ್ಗಡೆ ನಾಟ್ ಹಾಕಬೇಕು. ಇವಾಗ ಇದನ್ನು ಮುಂದ್ಗಡೆ ಇರೋದು ಕುಚ್ಚು ಇರುತ್ತಲ್ವ ಇದನ್ನು ಈ ಥರ ಟರ್ನ್ ಮಾಡ್ಕೋಬೇಕು. ಈ ಥರ ಟರ್ನ್ ಮಾಡಿಕೊಂಡು ಸೂಜಿಯಿಂದ ಈ ಝರಿ ಥ್ರೆಡ್ ಒಳಗಡೆ ಚುಚ್ಕೊಂಡು ಮತ್ತೆ ಇಲ್ಲಿ ಸೂಜಿ ಮೇಲೆ ಝರಿ ಥ್ರೆಡ್ನ ಹಾಕಿ ಈ ಥರ ಎಳ್ಕೊಳ್ಳಿ. ನೋಡಿ, ಇಲ್ಲಿ ಇವಾಗ ನಾಟ್ ಆಗ್ತಾ ಇದೆ. ಇಲ್ಲಿ ಇದನ್ನು ಈ ಥರ ಟೈಟಾಗಿ ಎಳೆದು ಕಟಾರಿಂದ ಕಟ್ ಮಾಡಿದ್ರೆ ನಮ್ಮದು ಸೀರೆ ಕುಚ್ಚು ರೆಡಿ ಆದಂಗೆ ಆಯಿತು. ನೋಡಿ, ಇವಾಗ ನೆಕ್ಸ್ಟು ನಮಗೆ ಇಲ್ಲಿ ಯಾವ ಸೈಜ್ ಇರುತ್ತಲ್ವ ನಾವು ಫಸ್ಟು ಇಲ್ಲ ಅಂತಂದರೆ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಂತ ಅಂದಾಗ ಇಲ್ಲಿ ನಾವು ಒಂದಿಷ್ಟು ಮಾರ್ಕ್ ಮಾಡ್ಕೊ. ಇಲ್ಲ ಅಂತಂದರೆ ಬೆರಳಿಗೆ ಒಂದು ಹಾಫ್ ಇಂಚ್ವರೆಗೂ ನೋಡಿಕೊಂಡು ಕತ್ತರಿಯಿಂದ ಈ ಥರ ಸರಿಸಮವಾಗಿ ಎಲ್ಲ ಕುಚ್ಚು ಒಂದೇ ಸೈಜಲ್ಲಿ ಬರೋ ಥರ ಈ ಥರ ಕಟ್ ಮಾಡ್ಕೋಬೇಕು.
ಇವಾಗ ಇದು ರೆಡಿ ಆಯಿತು. ನೆಕ್ಸ್ಟು ಇನ್ನೊಂದು ಹಾಕಿ ತೋರಿಸ್ತೀನಿ. ನಾನು ಮತ್ತೆ ಇದರಲ್ಲಿ ಈ ಥರ ಕ್ರೋಶ ನೀಡಲಿಂದ ಹಿಂದ್ಗಡೆಯಿಂದ ಚುಚ್ಕೊಂಡು ಹೋಲ್ ಮಾಡ್ಕೊತಾ ಇದ್ದೀನಿ. ಅಂದರೆ ನಮಗೆ ದಾರ ಬೇಗ ಬರುತ್ತೆ. ಇವಾಗ ಹಿಂದ್ಗಡೆಯಿಂದ ಹಾಕ್ಕೊಂಡು ಮತ್ತೆ ಈ ಥರ ಮೇಲೆ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಇಲ್ಲಿ ಮತ್ತೆ ಇಟ್ಕೊಂಡು ಮತ್ತೆ ಝರಿ ಥ್ರೆಡ್ಡಿಂದ ನಾಟ್ ಹಾಕೋಬೇಕು. ಫ್ರೆಂಡ್ಸ್, ಬಿಗಿನರ್ಸ್ ಇರುವಾಗ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾಟ್ ಹಾಕೋದು ಎಲ್ಲನೂ ಫಸ್ಟಿಗೆ ಕಷ್ಟ ಆಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆಯಿತು ಅಂದರೆ ಈಸಿಯಾಗಿ ಮಾಡ್ಕೊಳ್ತೀರ. ನಾವು ಇದನ್ನು ಕುಚ್ಚು ಹಾಕೋದನ್ನ ಕಲ್ತ್ಬಿಟ್ರೆ ಯಾವುದೇ ಸೀರೆ ನಾವು ಕ್ರೋಶಾಗಾದರೂ ಯಾವುದಕ್ಕಾದರೂ ಕುಚ್ಚು ಕಟ್ಟಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಥರ ನಾನು 2 ಸರ್ತಿ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು 3, ಮತ್ತೆ ಇದನ್ನು ಈ ಥರ ಮೇಲೆ ಟರ್ನ್ ಮಾಡಿಕೊಂಡು ಝರಿ ಥ್ರೆಡ್ಡಲ್ಲಿ ಹಾಕೋಬೇಕು. ಝರಿ ಥ್ರೆಡ್ಡಿಂದ ಮತ್ತೆ ಇಲ್ಲೊಂದು ನಾಟ್ ಮಾಡ್ಕೋಬೇಕು. ನಾಟ್ ಮಾಡಿಕೊಂಡು ಫ್ರೆಂಡ್ಸ್, ಇದನ್ನು ಬೇಬಿ ಕುಚ್ಚು ಪ್ರಾಕ್ಟೀಸ್ ಆಯಿತು ಅಂತಂದರೆ ನಾವು 1 ಅವರಲ್ಲೆಲ್ಲನೂ ಮುಗಿಸ್ಬಿಡ್ಬೋದು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೋಡಿ ಇವಾಗ ನನ್ನ ಸೀರೆ ಕಂಪ್ಲೀಟ್ ಆಗಿದೆ. ಹೇಗೆ ಬಂದಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.